ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬರುವಂಥದ್ದನ್ನು ನೋಟಿಫಿಕೇಷನ್ ಆದಷ್ಟು ಬೇಗ ನಿಮಗೆ ತಲುಪುತ್ತೆ. ಸೊ ಲೈಫ್ ಪ್ರೋಸೆಸ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಲೈಫ್ ಪ್ರೋಸೆಸ್ಸಲ್ಲಿ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಆಗಿತ್ತು. ಸೊ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಆಗಿತ್ತು. ಸೊ ಅಪ್ ಟು ಆ್ಯಕ್ಟಿವಿಟಿ ಎಕ್ಸ್ಪೆರಿಮೆಂಟ್ ತನಕ ಮಾಡಿದ್ವಿ ನ್ಯೂಟ್ರಿಷನ್ನು. ಸೊ ಟುಡೇ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ನ್ಯೂಟ್ರಿಷನ್ ಅನಿಮಲ್ಸ್. ಸೊ ಪ್ಲಾಂಟ್ಸಲ್ಲಿ ಹೇಗಿತ್ತು, ಈಗ ಅನಿಮಲ್ಸಲ್ಲಿ ಹೇಗಿದೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ನ್ಯೂಟ್ರಿಷನ್ ಅನಿಮಲ್ಸ್, ಸೊ ಏನಾಗಿರುತ್ತೆ, ಫಸ್ಟ್ ಆಫ್ ಆಲ್ ಹೌ ಮೆನಿ ಟೈಪ್ಸ್ ಆಫ್ ನ್ಯೂಟ್ರಿಷನ್ ಇನ್ ಅನಿಮಲ್ಸ್. ಸೊ ಯಾವ ಥರ ಅನಿಮಲ್ಸ್ಗಳು ಅದರಲ್ಲಿ ಪಾಲ್ಗೊಳ್ತವೆ, ಮೀನ್ಸ್ ಯು ಆಲ್ರೆಡಿ ನೋ ದಟ್. ಸೊ ನ್ಯೂಟ್ರಿಷನಲ್ಲಿ ಸ್ಯಾಪ್ರೋಫೈಟಿಕ್ ನ್ಯೂಟ್ರಿಷನ್, ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಮತ್ತು ಹೋಲೋಝೋಯಿಕ್ ನ್ಯೂಟ್ರಿಷನ್ ಅನ್ನೋ 3 ಪಾರ್ಟ್ಸ್ ಇದೆ. ಅದರಲ್ಲಿ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ. ಸೊ ಅನಿಮಲ್ ಆರ್ ಕನ್ಸಿಡರ್ ಆಸ್ ಅ ಹೆಟೆರೋಟ್ರೋಪ್ಸ್. ಸೊ ಅನಿಮಲ್ಸ್ನ ಹೆಟೆರೋಟ್ರೋಪ್ಸ್ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಸೊ ಅದರಲ್ಲಿ ಸ್ಯಾಪ್ರೋಟ್ರೋಫಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ನೀವು ಕಾಣ್ಬೋದು, ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಕಾಣ್ಬೋದು, ಮತ್ತು ಹೋಲೋಝೋಯಿಕ್ ಟೈಪ್ ಆಫ್ ನ್ಯೂಟ್ರಿಷನ್ ಕೂಡ ನೀವು ಕಾಣ್ಬೋದಾಗಿದೆ. ಸೊ ನ್ಯೂಟ್ರಿಷನ್ ಇನ್ ಅನಿಮಲ್ಸ್, ಸೊ ಅದರಲ್ಲೂ ಕೂಡ ಫಸ್ಟ್ ಆಫ್ ಆಲ್ ಅಮೀಬದಲ್ಲಿ, ಮೀನ್ಸ್ ಹೋಲೋಝೋಯಿಕ್ ನೋಡೋದಾದರೆ ಯಾವ ಥರ ಅಮೀಬಾ ನ್ಯೂಟ್ರಿಷನ್ ತಗೊಳ್ಳುತ್ತೆ. ಸೊ ನ್ಯೂಟ್ರಿಷನ್ ಅಮೀಬಾ ನೋಡೋದಾದರೆ, ಅಮೀಬಾ ಇಸ್ ಅ ಯುನಿಸೆಲ್ಯುಲಾರ್ animal living in water. So they mainly live in water. So they mainly aquatic, and it takes in food by forming finger-like projections called pseudopodia and forms a food vacuole. ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೂಡೋಪೋಡಿಯಾ ಅಂದರೆ ಏನು. ಸೂಡೋ ಮೀನ್ಸ್ ಫಾಲ್ಸ್, ಪೋಡಿಯಾ ಮೀನ್ಸ್ ಫೀಟ್. ಸೊ ಒಂದು ಫೇಕ್ ಆಗಿರುವಂತಹ ಫೀಟ್ ಥರ ಇರುವಂತಹ ಒಂದು ಬಾಡಿನ ಪ್ರೊಜೆಕ್ಷನ್ನ ಅದು ತೋರಿಸ್ಕೊಳ್ಳುತ್ತೆ. ಸೊ ಸೂಡೋಪೋಡಿಯಾ ಅದೇನು ಮಾಡುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆಗಿರುತ್ತೆ, ಅದೇನು ಮಾಡುತ್ತೆ, ಪ್ರೊಟ್ರೂಷನ್ನ ತೋರಿಸುತ್ತೆ. ಸೊ ಬಾಡಿಯಿಂದ ಪ್ರೊಟ್ರೂಡೆಡ್ ಔಟ್ ಆಗಿ, ಸೊ ಹೊರಗಡೆ ಬಂದು ಅದೇನು ಮಾಡುತ್ತೆ, ನೀವು ನೋಡ್ಬೋದು ಇಲ್ಲಿ. ಸೊ ಬಾಡಿಯಿಂದ ಹೊರಗಡೆ ಈ ಥರ ನಾರ್ಮಲ್ ಆಗಿ ಅಮೀಬಾ ಬಾಡಿ ಇರುತ್ತೆ. ಸೊ ಫುಡ್ ಹತ್ತಿರ ಇದ್ದಾಗ ಏನು ಮಾಡುತ್ತೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಯು ಕ್ಯಾನ್ ಸಿ ಹಿಯರ್. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಇಸ್ ಪ್ರೊಟ್ರೂಡೆಡ್ ಔಟ್ ಆಫ್ ದ ಅಮೀಬಾ ಬಾಡಿ, ಆ್ಯಂಡ್ ಇಟ್ next engulf, it consumes that food item, food part it consumes, and it delivers to food vacuole. ಸೊ ಫುಡ್ ವ್ಯಾಕ್ಯೂಲಿಗೆ ಅದು ಡೆಲಿವರ್ ಆಗಿ ಅಲ್ಲಿ ಏನಾಗುತ್ತೆ, ಡೈಜೆಷನ್ ಅನ್ನೋದು ಆಗಿ, ಅಸಿಮಿಲೇಷನ್ ಅನ್ನೋದಾಗಿ, ಸೊ ನೆಕ್ಸ್ಟ್ ಏನಾಗುತ್ತೆ, ಅದು ಯುಟಿಲೈಸ್ ಆಗದೇ ಇರುವಂತಹ ಫುಡ್ಡು ಏನಾಗುತ್ತೆ, ಅದು ವೇಸ್ಟ್ ಪ್ರಾಡಕ್ಟ್ಸ್ಗಳೇನಾಗುತ್ತೆ ಬಾಡಿಯಿಂದ ಇಜೆಷನ್ ಆಗುತ್ತೆ. ಸೊ ಏನು ಮಾಡುತ್ತೆ, ಬಾಡಿ ಅದನ್ನು ಯುಟಿಲೈಸ್ ಮಾಡಿಕೊಂಡು ಏನು ಮಾಡುತ್ತೆ, ಬೇಡದಿರುವಂಥ ಪ್ರಾಡಕ್ಟ್ಸ್ನ ಅದು ಎಕ್ಸ್ಕ್ರೀಟ್ ಔಟ್ ಮಾಡುತ್ತೆ. ಸೊ ಎಲ್ಲದೂ ಕೂಡ ಒಂದೇ ಆರ್ಗನಿಸಮ್ ಮಾಡೋದ್ರಿಂದ ಏನು, ನ್ಯೂಟ್ರಿಷನ್ನ ತಗೊಳ್ಳೋದಾಗಲಿ, ಡೈಜೆಷನ್ ಆಗಲಿ, ಅಸಿಮಿಲೇಷನ್ ಆಗಲಿ, ಮತ್ತು ಎಕ್ಸ್ಕ್ರಿಷನ್ ಆಗಲಿ, ಇವೆಲ್ಲದೂ ಒಂದೇ ಆರ್ಗನಿಸಮ್ ಮಾಡೋದ್ರಿಂದ ಅಮೀಬನ ನಾವು ಏನಂತ ಕರಿತೀವಿ, ಯೂನಿಸೆಲ್ಯುಲಾರ್ ಅನಿಮಲ್ ಅಂತ ಕರಿತೀವಿ. ಸೊ ಯೂನಿಸೆಲ್ಯುಲಾರ್ ಆರ್ಗನಿಸಮ್ಸ್ ಅಂತ ಕರಿತೀವಿ. ಅವೇನು ಮಾಡುತ್ತೆ, ಯೂನಿಸೆಲ್ಯುಲಾರ್ ಆಗಿ ಯೂನಿಸೆಲ್ಯುಲಾರ್ ಆರ್ಗನಿಸಮ್ ಆಗಿದ್ದರಿಂದ ಅದೇನು ಮಾಡುತ್ತೆ, ಹೋಲ್ ಲೈಫ್ ಪ್ರೊಸೆಸ್ನ ಒಂದೇ ಲಿವಿಂಗ್ ಥಿಂಗ್, ಒಂದೇ ಲಿವಿಂಗ್ ಆರ್ಗನಿಸಮ್ ಕ್ಯಾರಿ ಔಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ, ಇನ್ಸೈಡ್ ದ ಫುಡ್ ವ್ಯಾಕ್ಯೂಲ್ ದ ಫುಡ್ ಈಸ್ ಡೈಜೆಸ್ಟೆಡ್ ಆ್ಯಂಡ್ ಅಬ್ಸಾರ್ವ್. ವಿ ಆಲ್ರೆಡಿ ಡಿಸ್ಕಸ್ಡ್. ಫುಡ್ ವ್ಯಾಕ್ಯೂಲಲ್ಲಿ ಏನಾಗುತ್ತೆ, ಮೇನ್ಲಿ ಫುಡ್ ಡೈಜೆಸ್ಟ್ ಆಗೋದು ಮತ್ತು ಅಬ್ಸರ್ವ್ ಆಗೋದು ಎಲ್ಲಿ, ಅಮೀಬಾ ಬಾಡಿಲಿ, ಫುಡ್ ವ್ಯಾಕ್ಯೂಲಲ್ಲಿ. ಸೊ ದ ಅನ್ಡೈಜೆಸ್ಟೆಡ್ ಫುಡ್ ಈಸ್ ದೆನ್ ಸೆಂಟ್ ಔಟ್ ಥ್ರೂ ದ ಸರ್ಫೇಸ್ ಆಫ್ ದ ಸೆಲ್. ಸೊ ಏನು ಮಾಡುತ್ತೆ, ಡೈಜೆಸ್ಟ್ ಆಗದಿರುವಂತಹ ಒಂದಷ್ಟು ಮಾಲಿಕ್ಯೂಲ್ಸ್ ಇರ್ತಾವಲ್ಲ, ಒಂದಷ್ಟು ಪಾರ್ಟಿಕಲ್ಸ್ ಇರ್ತಾವಲ್ಲ ಫುಡ್ ಕನ್ಸ್ಯೂಮ್ ಆದಮೇಲೆ, ಸೊ ಅವೇನು ಮಾಡ್ತವೆ, ಸೆಲ್ ಸರ್ಫೇಸಿಂದ ಹೊರಗಡೆ ಎಕ್ಸ್ಕ್ರೀಟ್ ಮಾಡ್ತವೆ, ಅಂದರೆ ಇಜೆಷನ್ ಮಾಡ್ತವೆ ಅಂತ ಹೇಳ್ತಾರೆ. ಓಕೆನಾ. ಇಂಜೆಷನ್ ಮತ್ತು ಇಜೆಷನ್ ಎರಡಕ್ಕೂ ಕೂಡ ಡಿಫ್ರೆನ್ಸ್ ಇದೆ. ಇಂಜೆಷನ್ ಮೀನ್ಸ್ ಕನ್ಸ್ಯೂಮಿಂಗ್ ಸಮಥಿಂಗ್ ಅಂತ, ಓಕೆನಾ. ಇಜೆಷನ್ ಮೀನ್ಸ್ ಎಕ್ಸ್ಕ್ರೀಟಿಂಗ್ ಸಮಥಿಂಗ್ ಅಥವಾ ಎಕ್ಸ್ಪಲ್ಡ್ ಸಮಥಿಂಗ್ ಅಂತ ಅರ್ಥ, ಓಕೆನಾ. ಸೊ ನ್ಯೂಕ್ಲಿಯಸ್ ನೀವು ನೋಡ್ಬೋದು, ಇದೊಂದು ಇನ್ನೊಂದು ನಿಮಗೆ ಪರ್ಟಿಕ್ಯುಲರ್ ಆಗಿ ಟೆಕ್ಸ್ಟ್ ಬುಕ್ಸ್ಗಳಲ್ಲಿ ನೋಡುವಂತಹ ಪಿಕ್ಚರ್ ಆಗಿದೆ. ಸೊ ಅದೇನು ಮಾಡುತ್ತೆ, ಆ ಅಮೀಬಾದಲ್ಲಿ ಹೇಗೆ ನ್ಯೂಟ್ರಿಷನ್ ನಡೆಯುತ್ತೆ ಅನ್ನೋದನ್ನು ಒಂದು ಸ್ಮಾಲ್ ಡಯಾಗ್ರಾಮೆಟಿಕ್ ಆಗಿ ಏನು ಮಾಡಿರ್ತಾರೆ, ಇದನ್ನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ನೆಕ್ಸ್ಟು ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಹೋಲೋಝೋಯಿಕಲ್ಲಿ ಹ್ಯೂಮನ್ಸ್ ಬರೋದ್ರಿಂದ, ಸೊ ಹ್ಯೂಮನಲ್ಲಿ ಹೇಗಾಗುತ್ತೆ, ಸೊ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹ್ಯೂಮನಲ್ಲಿ ನ್ಯೂಟ್ರಿಷನ್ ಆದಮೇಲೆ ಏನಾಗುತ್ತೆ, ನ್ಯೂಟ್ರಿಷನಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಡೈಜೆಷನ್, ಆ್ಯಂಡ್ ಆಲ್ಸೋ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ಮೇನ್ಲಿ ಫಸ್ಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಇನ್ ಮೌತ್ ಪಾರ್ಟ್, ಆ್ಯಂಡ್ ನೆಕ್ಸ್ಟ್ ಡೈಜೆಷನ್ ಎಲ್ಲಿ ಕ್ಯಾರಿ ಔಟ್ ಆಗುತ್ತೆ, ಸೊ ಬಕಲ್ ಕ್ಯಾವಿಟಿ ಆದಮೇಲೆ ನೆಕ್ಸ್ಟು ಡೈಜೆಷನ್ ಕ್ಯಾರಿ ಔಟ್ ಆಗೋದು ಸ್ಟೊಮಕ್ಕಲ್ಲಿ. ನೆಕ್ಸ್ಟ್ ಡೈಜೆಷನ್ ಇಲ್ಲಿ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಇಲ್ಲಿಂದ ಅಸಿಮಿಲೇಷನ್ ಕ್ರಿಯೇಟ್ ಆಗುತ್ತೆ. ಅಸಿಮಿಲೇಷನ್ ಅಂದರೆ ಸ್ಮಾಲ್ ಇಂಟೆಸ್ಟೈನ್ ಏನು ಮಾಡುತ್ತೆ, ಅಬ್ಸಾರ್ಪ್ಷನ್, ಅದರಲ್ಲಿ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತಲ್ಲ, ಸ್ಮಾಲ್ ವಿಲ್ಲೈ ಲೈಕ್ ಸ್ಟ್ರಕ್ಚರ್. ಸೊ ಅದೇನು ಮಾಡುತ್ತೆ, ಫುಡ್ಡನ್ನ ಕಂಪ್ಲೀಟಾಗಿ ಅಬ್ಸಾರ್ವ್ ಮಾಡಿಕೊಂಡು ಅಸಿಮಿಲೇಟ್ ಮಾಡಿಕೊಂಡು ನೆಕ್ಸ್ಟು ಲಿಕ್ವಿಡ್ ಪಾರ್ಟ್ನ ಏನು ಮಾಡುತ್ತೆ, ಇನ್ ಕೇಸ್ ಏನಾದ್ರು ಎಕ್ಸ್ಕ್ರೀಟ್ ಆಗೋಕ್ಕಿಂತ ಮುಂಚೆ ಒಂದಷ್ಟು ಲಿಕ್ವಿಡ್ ಪಾರ್ಟ್ಸ್ಗಳಿದ್ದರೆ, ಈ ಕಂಪ್ಲೀಟ್ ಡೈಜೆಷನ್ ಅನ್ನೋದು ಎಲ್ಲಿ ಟೇಕ್ ಡೌನ್ ಆಗುತ್ತೆ,
ಕಂಪ್ಲೀಟ್ ಡೈಜೆಷನ್ ಅನ್ನೋದು ಸ್ಟೊಮಕಲ್ಲಿ ಆಗುತ್ತೆ. ನೆಕ್ಸ್ಟು ಕಂಪ್ಲೀಟ್ ಅಬ್ಸಾರ್ಪ್ಷನ್ ಆಫ್ ಫುಡ್ ಎಲ್ಲಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಆಗುತ್ತೆ. ನೆಕ್ಸ್ಟು ಅದು ಏನು ಮಾಡುತ್ತೆ, ಎಕ್ಸ್ಕ್ರಿಟರಿ ಪ್ರಾಡಕ್ಟಿಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದು ಸ್ಮಾಲ್ ವಾಟರ್ ಮಾಲಿಕ್ಯೂಲ್ಸ್ ಏನಾದ್ರು ಅಬ್ಸರ್ವ್ ಆಗೋದಾದರೆ, ಫುಡ್ಡಲ್ಲಿ ಏನಾದ್ರು ವಾಟರ್ ಮಾಲಿಕ್ಯೂಲ್ಸ್ ಲಾಸ್ ಆಗ್ತಿದೆ ಅನ್ನೋದಾದರೆ ಅದನ್ನು ಅಬ್ಸರ್ವ್ ಮಾಡೋದು ಯಾರು, ಲಾರ್ಜ್ ಇಂಟೆಸ್ಟೈನ್ ಆಗಿರುತ್ತೆ. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಒಂದು ಸಿಸ್ಟಮೆಟಿಕ್ ಆಗಿ ನಡೀತಿರುತ್ತೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಎ ಡೈಜೆಸ್ಟಿವ್ ಸಿಸ್ಟಮ್. ಸೊ ಇಟ್ ಇನ್ಕ್ಲೂಡ್ಸ್ ಸೋ ಮೆನಿ ಟೈಪ್ ಆಫ್ ಆರ್ಗನ್ಸ್, ದಟ್ ಈಸ್ ಬಕಲ್ ಕ್ಯಾವಿಟಿ, ಈಸೋಫೆಗಸ್, ದಟ್ ಈಸ್ ಫುಡ್ ಪೈಪ್. ಸೊ ನೆಕ್ಸ್ಟು ಡೈಜೆಸ್ಟಿವ್ ಮೇನ್ ಪಾರ್ಟ್ ಆಗಿರ್ಬೋದು ಯಾವುದು, ಸ್ಟೊಮಕ್ ಪಾರ್ಟು. ನೆಕ್ಸ್ಟು ಲಿವರ್ ಇದೆ. ಸೊ ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನ್ ಇದೆ, ಅದು ನೆಕ್ಸ್ಟು ಲಾರ್ಜ್ ಇಂಟೆಸ್ಟೈನ್ ಆಗುತ್ತೆ. ಆ್ಯಂಡ್ ಲಾಸ್ಟ್ಲಿ ಫುಡ್ಡು ಎಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ, ಎಕ್ಸ್ಕ್ರಿಟೆಡ್ ಫುಡ್ಡು ರೆಕ್ಟಮಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಅದು ಏನಸ್ ಮುಖಾಂತರ ಎಕ್ಸ್ಕ್ರಿಟೆಡ್ ಔಟ್ ಆಗುತ್ತೆ, ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಇದೊಂದು ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮ್. ನೀವು ಇದನ್ನು ಆದಷ್ಟು ನೀಟಾಗಿ ಕಲಿಬೇಕು. ಸೊ ನ್ಯೂಟ್ರಿಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಟೇಕ್ ಪ್ಲೇಸ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಇಟ್ ಕನ್ಸಿಸ್ಟ್ ಆಫ್ ಅಲಿಮೆಂಟ್ರಿ ಕೆನಾಲ್, ನಿಮ್ಮೆಲ್ಲರಿಗೂ ಗೊತ್ತಿದೆ ಅಲಿಮೆಂಟ್ರಿ ಕೆನಾಲ್, ಫುಡ್ ಪೈಪ್, ಸೊ ಆ್ಯಂಡ್ ಗ್ಲ್ಯಾಂಡ್ಸ್ ವಿಚ್ ಪ್ರೊಡ್ಯೂಸ್ ಎನ್ಸೈಮ್ಸ್. ಸೊ ಮೇನ್ಲಿ ಏನಾಗಿರುತ್ತೆ, ತುಂಬ ಗ್ಲ್ಯಾಂಡ್ಸ್ಗಳು ಬರುತ್ತೆ. ಸಲೈವರಿ ಗ್ಲ್ಯಾಂಡು, ಸೊ ಸಲೈವರಿ ಅಮಲೇಸ್ನ ರಿಲೀಸ್ ಮಾಡುತ್ತೆ. ಅದೇನು ಮಾಡುತ್ತೆ, ಫುಡ್ಡನ್ನ ಸಾಫ್ಟನಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅಲ್ಲಿ ಫಸ್ಟು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಕನ್ವರ್ಟ್ ಇಂಟು ಮೈಕ್ರೋ ಮಾಲಿಕ್ಯೂಲ್ಸ್. ಸೊ ಲಾರ್ಜ್ ಮಾಲಿಕ್ಯೂಲ್ಸ್ ಆಗಿರೋ ಫುಡ್ ಏನಾಗುತ್ತೆ, ಸ್ಮಾಲ್ ಪಾರ್ಟಿಕಲ್ಸ್ ಆಗಿ ಕನ್ವರ್ಟ್ ಆಗಿ ಸಲೈವೆ ಮುಖಾಂತರ. ಸೊ ನೆಕ್ಸ್ಟ್ ಏನಾಗುತ್ತೆ, ಅದು ಗ್ಲ್ಯಾಂಡ್ಸ್ ಅಲಿಮೆಂಟ್ರಿ ಕೆನಾಲ್ ಮುಖಾಂತರ ಸೊ ಏನಾಗುತ್ತೆ, ಕೆಳಗೆ ಹೋದಾಗ, ಸೊ ಇಲ್ಲಿ ಲಿವರ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. ಅದೇನು ಮಾಡುತ್ತೆ, ಎನ್ಸೈಮ್ಸ್ಗಳನ್ನ ಸೆಕ್ರೀಟ್ ಮಾಡುತ್ತೆ. ಸೊ ಅದರಿಂದ ಏನಾಗುತ್ತೆ, ವಿಚ್ ಬ್ರೇಕ್ಸ್ ಡೌನ್ ಫುಡ್ ಇಂಟು ಸ್ಮಾಲರ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿ ಅದು ನೆಕ್ಸ್ಟ್ ಪ್ರೊಸೆಸ್ಗೆ ಟೇಕ್ ಡೌನ್ ಆಗುತ್ತೆ. ಸೊ ದ ಮೇನ್ ಆರ್ಗನ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಆರ್ ಮೌತ್. ನೀವು ನೋಡ್ಬೋದು, ಫಸ್ಟ್ ಮೌತ್ ಆಗಿರುತ್ತೆ, ಆಮೇಲೆ ಈಸೋಫೇಗಸ್, ಆಮೇಲೆ ಸ್ಟೊಮಕ್, ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನ್, ದೆನ್ ಲಾರ್ಜ್ ಇಂಟೆಸ್ಟೈನ್, ಆ್ಯಂಡ್ ಕಂಪ್ಲೀಷನ್ ಆಫ್ ಡೈಜೆಷನ್ ಇನ್ ಡೈಜೆಷನ್ ಕಂಪ್ಲೀಟ್ ಆಗಿ ನೆಕ್ಸ್ಟು ಬಾಡಿಯಿಂದ ಫುಡ್ಡು ಅನ್ವಾಂಟೆಡ್ ಫುಡ್ ಮಾಲಿಕ್ಯೂಲ್ಸು ಅಥವಾ ಫುಡ್ ಪಾರ್ಟಿಕಲ್ಸು ಎಕ್ಸ್ಕ್ರಿಡೇಟ್ ಆಗೋದು ಏನಸ್ಸಿಂದ. ಸೊ ದ ಮೇನ್ ಗ್ಲ್ಯಾಂಡ್ಸ್ ಆರ್ ಸಲೈವರಿ ಗ್ಲ್ಯಾಂಡ್ಸ್. ಸೊ ನೀವು ನೋಡ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ, ಸಲೈವರಿ ಗ್ಲ್ಯಾಂಡ್ ಎಲ್ಲಿರುತ್ತೆ, ಸಲೈವರಿ ಗ್ಲ್ಯಾಂಡ್ ಇರುತ್ತೆ ಎಲ್ಲಿ, ಮೌತಲ್ಲಿ. ಸೊ ಸಲೈವಾದಲ್ಲಿ ಅದೇನು ಮಾಡುತ್ತೆ, ಸಲೈವರಿ ಗ್ಲ್ಯಾಂಡ್ ಸಲೈವನ ಸೆಕ್ರೀಟ್ ಮಾಡುತ್ತೆ. ಅದರಲ್ಲಿ ಸಲೈವರಿ ಅಮೈಲೇಸ್ ಅನ್ನೋ ಒಂದು ಎನ್ಸೈಮ್ ಇರುತ್ತೆ. ಅದೇನು ಮಾಡುತ್ತೆ, ಫುಡ್ಡನ್ನು ಸಾಫ್ಟನ್ ಮಾಡಿ ಬ್ರೇಕ್ ಡೌನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್, ಯು ಆಲ್ರೆಡಿ ನೋ ದಟ್ ದೇ ಆರ್ ಪ್ರೆಸೆಂಟ್ ಇನ್ ದ ಸ್ಟೊಮಕ್. ಆ್ಯಂಡ್ ದ ಲಿವರ್, this is one of the largest gland. And pancreas, it helps in the some of the fat molecules digestion ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಪ್ಯಾಂಕ್ರಿಯಾಸ್. ನೆಕ್ಸ್ಟು ಏನು ಮಾಡುತ್ತೆ, ಇಂಟೆಸ್ಟೈನಲ್ ಗ್ಲ್ಯಾಂಡ್. ಸೊ ಇಂಟೆಸ್ಟೈನಲ್ಲೂ ಕೂಡ ಸುಮಾರಷ್ಟು ಗ್ಲ್ಯಾಂಡ್ಸ್ಗಳಿರುತ್ತೆ. ಅವೇನು ಮಾಡ್ತವೆ, ಫುಡ್ಡನ್ನು ಕಂಪ್ಲೀಟಾಗಿ ಡೈಜೆಷನ್ ಮಾಡಿ ಅಬ್ಸಾರ್ಪ್ಷನ್ ಮಾಡಿ ಯುಟಿಲೈಸ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡ್ತವೆ. ಸೊ ನೆಕ್ಸ್ಟು ಇನ್ ಮೌತಲ್ಲಿ ಯಾವ ಥರ ಡೈಜೆಷನ್ ಆಗುತ್ತೆ, ದ ಫುಡ್ ಈಸ್ ಬ್ರೋಕನ್ ಡೌನ್ ಇಂಟು ದ ಸ್ಮಾಲರ್ ಪಾರ್ಟಿಕಲ್ಸ್ ಬೈ ದ ಟೀತ್ ಆ್ಯಂಡ್ ಮಿಕ್ಸ್ಡ್ ವಿತ್ ದ ಸಲೈವಾ ಆ್ಯಂಡ್ ಸಲೈವರಿ ಗ್ಲ್ಯಾಂಡ್ಸ್. Saliva contains the enzyme salivary amylase, I already told that, which converts starch into sugar. Then food passes through the esophagus in the stomach. So ಮೌತ್ ಬಗ್ಗೆ ನಾನು ಹೇಳಿದ್ದೀನಿ. ಸಲೈವರಿ ಗ್ಲ್ಯಾಂಡ್ ಯಾವ ಥರ ಇದು ಮಾಡುತ್ತೆ, ಟೀತ್ ಮುಖಾಂತರ ಮಿಕ್ಸ್ಡ್ ಅಪ್ ಆಗಿ ಸಲೈವಾ ಜೊತೆ ಸಲೈವರಿ ಗ್ಲ್ಯಾಂಡ್ಸು ಫುಡ್ನ ಡೈಜೆಷನ್ ಮಾಡುತ್ತೆ. ಅದು ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಶುಗರ್ ಆಗಿರುತ್ತೆ. ಸೊ ಅದೇನಾಗುತ್ತೆ, ನೆಕ್ಸ್ಟು ಈಸೋಫಗಸಿಂದ ಸ್ಟೊಮಕಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ನೆಕ್ಸ್ಟು ಇನ್ ದ ಸ್ಟೊಮಕಲ್ಲಿ ಯಾವ ಥರ ಆಗುತ್ತೆ, ದ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ವಿಚ್ ಕಂಟೈನ್ಸ್ ದ ಎಂಜೈಮ್ ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆಸಿಡ್ ಆ್ಯಂಡ್ ಮ್ಯೂಕೋಸ್. ಸೊ ಪೆಪ್ಸಿನ್ breaks down the proteins. Hydrochloric acid makes the medium acidic and helps the action of pepsin. Mucus protects the walls of the stomach from the action of the acid. Then food passes into the small intestine. So ಏನಾಗುತ್ತೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಎಲ್ಲಿರುತ್ತೆ, ಸ್ಟೊಮಕಲ್ಲಿ ಪ್ರೆಸೆಂಟ್ ಇರುತ್ತೆ. ಆ ಸ್ಟೊಮಕಲ್ಲಿ ಏನು ಮಾಡುತ್ತೆ, ಅದು ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ, ಎನ್ಸೈಮ್ ಪೆಪ್ಸಿನ್ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇರುತ್ತೆ, ಅದ್ರಲ್ಲಿ ಮ್ಯೂಕಸ್ ಇರುತ್ತೆ. ಸೊ ಅವೆಲ್ಲದೂ ಇಂಡಿವಿಜುವಲ್ ಆಗಿ ಪರ್ಫಾರ್ಮೆನ್ಸ್ ನೋಡೋದಾರೆ, ಫಂಕ್ಷನ್ ನೋಡೋದಾರೆ, ಪೆಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ಸ್ನ ಡೈಜೆಷನ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ನೆಕ್ಸ್ಟು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಏನು ಮಾಡುತ್ತೆ, ಸ್ಟೊಮಕ್ ಮೀಡಿಯಮ್ನ ಅಸಿಡಿಕ್ ಆಗಿ ಮೇಂಟೈನ್ ಮಾಡುತ್ತೆ. ಎಲ್ಲಿ ಯಾವಾಗ ಅಸಿಡಿಕ್ ಆಗಿರುತ್ತೋ ಪೆಪ್ಸಿನ್ನು ಅದ್ರ ಮೇಲೆ ಫುಡ್ ಮೇಲೆ ರಿಯಾಕ್ಷನ್ ಆಗಿ ಅದು ಪ್ರೋಟೀನ್ಸ್ನ ಡೈಜೆಷನ್ ಮಾಡೋದ್ರಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮ್ಯೂಕಸ್ ಗ್ಲ್ಯಾಂಡ್ಸ್ ಏನು ಮಾಡಿರುತ್ತೆ, ಅವು ಸ್ಟೊಮಕ್ಕಿನ ಸುತ್ತಮುತ್ತ ಸ್ಟೊಮಕ್ಕಿನ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ ಮ್ಯೂಕಸ್ ಗ್ಲ್ಯಾಂಡು. ಅವೇನು ಮಾಡ್ತವೆ, ಈ ಸ್ಟೊಮಕಲ್ಲಿರುವಂತಹ ಹೈಡ್ರೋಕ್ಲೋರಿಕ್ ಆ್ಯಸಿಡು ಸ್ಟೊಮಕ್ನ ಬರ್ನ್ ಮಾಡದೇ ಇರಲಿ ಅಥವಾ ಸ್ಟೊಮಕ್ ಸೆಲ್ಸ್ನ ಡ್ಯಾಮೇಜ್ ಮಾಡದೇ ಇರೋ ಥರ ಈ ಮ್ಯೂಕಸ್ ಗ್ಲ್ಯಾಂಡ್ಸ್ಗಳೇನು ಮಾಡುತ್ತೆ, ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ ಸ್ಟೊಮಕ್ನ. ಸೊ ಮ್ಯೂಕಸ್ ಪ್ರೊಟೆಕ್ಟ್ಸ್ ದ ಸ್ಟೊಮಕ್ ಫ್ರಮ್ ದ ಆಕ್ಷನ್ ಆಫ್ ದ ಆ್ಯಸಿಡ್. ಸೊ ದೆನ್ ಫುಡ್ ಪಾಸ್ ಇಂಟು ಸ್ಮಾಲ್ ಇಂಟೆಸ್ಟೈನ್. ಸೊ ಮೌತಿಂದ ನೆಕ್ಸ್ಟ್ ಸ್ಟೊಮಕ್ಕಿಗೆ ಹೋಗುತ್ತೆ, ಸ್ಟೊಮಕಲ್ಲಿರುವಂಥ ಫುಡ್ಡು ಮತ್ತೆ ಡೈಜೆಷನ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ, ಸ್ಮಾಲ್ ಇಂಟೆಸ್ಟೈನಿಗೆ ಹೋಗುತ್ತೆ. ಇನ್ ದ ಅಪ್ಪರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಕಾಲ್ ಡಿಯೋಡಿನಮ್. ಸೊ ಡಿಯೋಡಿನಮ್ ನೋಡ್ಬೋದು, ಅಪ್ಪರ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಅಂತ ಕರೀತಾರೆ. ಇದು ಏನಾಗಿರುತ್ತೆ, ಡಿಯೋಡಿನಮ್ ಅಂತ ಕರೀತಾರೆ. ಸೊ ಅದೇನು ಮಾಡುತ್ತೆ,
the food is mixed with the bile from the liver, so and pancreatic juice from the pancreas. ಸೊ ಏನಾಗುತ್ತೆ, ಈ ಲಿವರ್ ಏನು ಮಾಡುತ್ತೆ, ಬೈಲ್ ಜ್ಯೂಸ್ನ ಸೆಕ್ರೇಟ್ ಮಾಡುತ್ತೆ, ಮತ್ತೆ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನ ರಿಲೀಸ್ ಮಾಡುತ್ತೆ. ಇಲ್ಲಿ ಏನಾಗ್ತಿದೆ ನಿಮಗೆ ನೋಡ್ಬೋದು, ಇಲ್ಲಿ ಇಂಟರ್ಸೆಕ್ಷನ್ ಆಗ್ತಿದೆ. ಸೊ ಇದರಿಂದ ರಿಲೀಸ್ ಆಗಿರೋ ಎರಡು ಎನ್ಸೈಮ್ ಕೂಡ ಡಿಯೋಡೆನಮ್ ಅನ್ನೋ ಪಾರ್ಟ್, ಸ್ಮಾಲ್ ಇಂಟೆಸ್ಟೈನ್ ಹೋಗೋಕ್ಕಿಂತ ಮುಂಚೆ ಡಿಯೋಡಿನಮಲ್ಲಿ ಏನಾಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ಗೆ ಡಿಯೋಡಿನಮಲ್ಲಿ ಡೈಜೆಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಬೈಲ್ ಬ್ರೇಕ್ಸ್ ಡೌನ್ ಇಂಟು ಫ್ಯಾಟ್ಸ್ ಇಂಟು ಸ್ಮಾಲರ್ ಗೊಬ್ಯೂಲ್ಸ್. ಸೊ ನೀವು ನಾವು ಆಲ್ರೆಡಿ ಹೇಳಿದಾಗೆ ಬೈಲ್ ಜ್ಯೂಸ್ ಏನು ರಿಲೀಸ್ ಆಗುತ್ತೆ ಲಿವರಿಂದ, ಅದೇನು ಮಾಡುತ್ತೆ, ಫ್ಯಾಟ್ನ ಡೈಜೆಷನ್ ಮಾಡಿ ಸ್ಮಾಲ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಮತ್ತು ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಕಂಟೈನ್ಸ್ ದ ಎನ್ಸೈಮ್ ಟ್ರಿಪ್ಸಿನ್ ಆ್ಯಂಡ್ ಲೈಪೇಸ್. ಟ್ರಿಪ್ಸಿನ್ ಬ್ರೇಕ್ ಡೌನ್ಸ್ ಪ್ರೋಟೀನ್ಸ್ ಆ್ಯಂಡ್ ಲೈಪೇಸ್ ಬ್ರೇಕ್ ಡೌನ್ಸ್ ಫ್ಯಾಟ್ಸ್. ಸೊ ಏನಾಗಿರುತ್ತೆ, ಇಲ್ಲಿ ಬೈಲ್ ಬ್ರೇಕ್ಸ್ ಡೌನ್ ಫ್ಯಾಟ್ಸ್ ಇಂಟು ಸ್ಮಾಲರ್ ಗ್ಲೋಬ್ಯೂಲ್ಸ್. ಸೊ ಬೈಲ್ ಏನು ಮಾಡುತ್ತೆ, ಫ್ಯಾಟ್ಸ್ನ ಡೈಜೆಸ್ಟ್ ಮಾಡಿ ಸ್ಮಾಲರ್ ಗ್ಲೋಬ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ಥರ ಇಲ್ಲಿ ಲೈಪೇಸ್ ಕೂಡ ಏನು ಮಾಡುತ್ತೆ, ಫುಡ್ಡಲ್ಲಿರುವಂಥ ಫ್ಯಾಟ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ. ಮತ್ತು ಟ್ರಿಪ್ಸಿನ್ನು ಏನು ಮಾಡುತ್ತೆ, ಬ್ರೇಕ್ಸ್ ಡೌನ್ನ ಪ್ರೋಟೀನ್ಸ್ನ ಮಾಡುತ್ತೆ. ಸೊ ಸುಮಾರಷ್ಟು ಎನ್ಸೈಮ್ಸ್ಗಳು ಫ್ಯಾಟ್ಸ್ನ ಮತ್ತು ಪ್ರೋಟೀನ್ಸ್ನ ಡೈಜೆಷನ್ ಮಾಡ್ತವೆ. ಅವು ನಿಮಗೆ ಇಲ್ಲಿ ಕರೆಕ್ಟಾಗಿ ಡಿಸ್ಪ್ಲೇ ಆಗಿದೆ. ಸೊ ಇನ್ನು ಸ್ಮಾಲ್ ಇಂಟೆಸ್ಟೈನಲ್ಲಿ ಯಾವ ಥರ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಅಪ್ಪರ್ ಪಾರ್ಟಲ್ಲಿ ಹೇಗೆ ಡೈಜೆಷನ್ ಆಗುತ್ತೆ, ನೆಕ್ಸ್ಟು ಸ್ಮಾಲ್ ಇಂಟೆಸ್ಟೈನ್ ಒಳಗಡೆ ಯಾವ ಥರ ಡೈಜೆಷನ್ ಆಗುತ್ತೆ ನೀವು ನೋಡ್ಬೋದು. ಇಲ್ಲಿ ದ ಗ್ಲ್ಯಾಂಡ್ಸ್, ದ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಪ್ರೊಡ್ಯೂಸಸ್ ಇಂಟೆಸ್ಟೈನಲ್ ಜ್ಯೂಸ್. ಸೊ ದ ಎಂಜೈಮ್ ಆಫ್ ಇಂಟೆಸ್ಟೈನಲ್ ಜ್ಯೂಸ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್, ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ ಆ್ಯಂಡ್ ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್ಸ್. ಸೊ ಏನು ಮಾಡುತ್ತೆ, ಇಂಟೆಸ್ಟೈನಲ್ಲಿರುವಂಥ ಜ್ಯೂಸು ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಬರೀ ಗ್ಲೂಕೋಸ್ ಅಂತಲ್ಲ, ಇಟ್ ಕನ್ವರ್ಟ್ಸ್ ಕಾರ್ಬೋಹೈಡ್ರೇಟ್ ಇಂಟು ಗ್ಲೂಕೋಸ್, ಗ್ಲೂಕೋಸ್, ನೆಕ್ಸ್ಟ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ ಆ್ಯಂಡ್ ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್ಸ್. ಇದು ಬಿಡಿಯಾಗಿ ನೀವು ಓದಬೇಕಾಗುತ್ತೆ. ಕಾರ್ಬೋಹೈಡ್ರೇಟ್ಸ್ ಇಂಟು ಗ್ಲೂಕೋಸ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಫ್ಯಾಟ್ಸ್ ಇಂಟು ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್. ಸೊ ಏನಾಗಿರುತ್ತೆ, ಫ್ಯಾಟನ್ನ ಫ್ಯಾಟಿ ಆಸಿಡ್ಸು ಮತ್ತು ಗ್ಲಿಸರಾಲ್ ಆಗಿ ಡಿವೈಡ್ ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ಸೊ ನೆಕ್ಸ್ಟು ಪ್ರೋಟೀನ್ಸ್ನ ಏನು ಮಾಡುತ್ತೆ, ಥರ್ಡ್ ಪಾಯಿಂಟು ಪ್ರೋಟೀನ್ಸ್ ಇಂಟು ಅಮೈನೋ ಆಸಿಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು, ಸ್ಮಾಲ್ ಇಂಟೆಸ್ಟೈನಲ್ಲಿರುವಂತಹ ಗ್ಲ್ಯಾಂಡ್ಸ್ಗಳು. ಸೊ ಯಾವುದು ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸ್ಗಳು. ಸೊ ಆ ಗ್ಲ್ಯಾಂಡ್, ಸ್ಮಾಲ್ ಇಂಟೆಸ್ಟೈನ್ ಇಸ್ ಆಲ್ಸೋ ಒನ್ ಆಫ್ ಅ ಗ್ಲ್ಯಾಂಡ್. ಅದೇನು ಮಾಡುತ್ತೆ, ಇಂಟೆಸ್ಟೈನಲ್ ಜ್ಯೂಸ್ನ ರಿಲೀಸ್ ಮಾಡೋದು, ಅದು ಈ ಥರ ಪ್ರಾಡಕ್ಟ್ಸ್ಗಳನ್ನ ಕೊಡುತ್ತೆ. ಸೊ ದ ವಾಲ್ಸ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಹ್ಯಾವ್ ಸೆವೆರಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಕಾಲ್ಡ್ ವಿಲ್ಲೈ. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ, ಸ್ಮಾಲ್ ಇಂಟೆಸ್ಟೈನಲ್ಲಿ ಸ್ಮಾಲ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರುತ್ತೆ, ಅವಕ್ಕೆ ವಿಲ್ಲೈ ಅಂತ ಕರಿತೀವಿ. ಇಟ್ ಹ್ಯಾವಿಂಗ್ ಸಮ್ ಬ್ಲಡ್ ವೆಸಲ್ಸ್. ಸೊ ಅದೇನಾಗಿರುತ್ತೆ, ಬ್ಲಡ್ ವೆಸಲ್ಸ್ನ ಒಳಗೊಂಡಿರೋದ್ರಿಂದ ಸೊ ಅದೇನಾಗುತ್ತೆ, ಫುಡ್ಡಲ್ಲಿರುವಂತಹ ಕೆಲವೊಂದು ಬೇಕಾಗಿರುವಂತಹ ಮಾಲಿಕ್ಯೂಲ್ಸ್ನ ಬಾಡಿಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ, ಬಾಡಿಗೆ ಒಳ್ಳೆ ನ್ಯೂಟ್ರಿಷನ್ನ ತಲುಪಿಸುತ್ತೆ. ಸೊ ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಆಫ್ ದ ಡೈಜೆಸ್ಟೆಡ್ ಫುಡ್. ಸೊ ಸ್ಮಾಲ್ ಇಂಟೆಸ್ಟೈನ್ ಯಾಕೆ ಅದು ವಿಲ್ಲೈ ಇರುತ್ತೆ, ಸೊ ಜಾಸ್ತಿ ಸರ್ಫೇಸ್ ಏರಿಯಾನ ಇನ್ಕ್ರೀಸ್ ಮಾಡೋಕ್ಕೆ, ನೆಕ್ಸ್ಟ್ ಅಬ್ಸಾರ್ಪ್ಷನ್ನು ಕಂಪ್ಲೀಟಾಗಿ ಟೇಕ್ ಡೌನ್ ಆಗಬೇಕು, ಕಂಪ್ಲೀಟಾಗಿ ಡೈಜೆಷನ್ ಮುಗಿಬೇಕು ಸ್ಮಾಲ್ ಇಂಟೆಸ್ಟೈನಲ್ಲಿ ಅನ್ನೋ ಕಾರಣಕ್ಕೆ ಸ್ಮಾಲ್ ವಿಲ್ಲೈ ಲೈಕ್ ಸ್ಟ್ರಕ್ಚರ್ಗಳನ್ನ ನೀವು ನೋಡ್ಬೋದು. ಸೊ ಇಟ್ ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ. ನಿಮ್ಮೆಲ್ಲರಿಗೂ ಗೊತ್ತಿದೆ, ವಿಲ್ಲೈ ಇನ್ಕ್ರೀಸಸ್ ಸರ್ಫೇಸ್ ಏರಿಯಾ ಆ್ಯಂಡ್ ದ ಡೈಜೆಸ್ಟೆಡ್ ಫುಡ್ ಈಸ್ ಅಬ್ಸಾರ್ಬ್ ಬೈ ದ ಬ್ಲಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದ ಆಲ್ ಸೆಲ್ ಇನ್ ದ ಬಾಡಿ. ಸೊ ಡೈಜೆಸ್ಟ್ ಆಗಿರೋ ಫುಡ್ಡು ಎಲ್ಲಿಗೆ ಹೋಗುತ್ತೆ, ಎಲ್ಲ ಸೆಲ್ಸ್ಗಳಿಗೂ, ಆಲ್ ದ ಸೆಲ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ಸೈಡ್ ದ ಬಾಡಿ, ದೇ ಡಿಸ್ಟ್ರಿಬ್ಯೂಟೆಡ್ ಎವ್ರಿ ಸೆಲ್ಸ್ ಟು ಟೇಕ್ ಡೌನ್ ಸಮ್ ಆಫ್ ದ ಬಯೋಮಾಲಿಕ್ಯೂಲ್ಸ್. ಸೊ ಏನಾಗುತ್ತೆ, ಮೆಟಬಾಲಿಸಮ್ ಆಗೋಕ್ಕೆ ಅಥವಾ ಮೆಟಬಾಲಿಸಮಿಂದ ಎನರ್ಜಿ ರಿಲೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಫುಡ್ಡು ಈಚ್ ಆ್ಯಂಡ್ ಎವ್ರಿ ಸೆಲ್ಸಿಗೆ ರೀಚ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಫುಡ್ಡಿಂದ ಎನರ್ಜಿ ಸಿಕ್ಕಿ ಸೆಲ್ಸ್ಗಳು ತಮ್ಮ ಕೆಲಸವನ್ನು ನಾವು ನೀಟಾಗಿ ಮಾಡ್ಕೊತವೆ. ಸೊ ದೆನ್ ದ ಅನ್ಡೈಜೆಸ್ಟೆಡ್ ಫುಡ್ ಪಾಸಸ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್. ಸೊ ಏನಾಗುತ್ತೆ, ಏನು ಡೈಜೆಸ್ಟ್ ಆಗದೇ ಇರುವಂಥ ಫುಡ್ಗಳಿರುತ್ತೋ ಅದು ಏನಾಗುತ್ತೆ, ಲಾರ್ಜ್ ಇಂಟೆಸ್ಟೈನಿಗೆ ನೆಕ್ಸ್ಟ್ ಮೂವ್ ಆಗುತ್ತೆ. ಸೊ ಮೌತ್ ಟು ಸ್ಟೊಮಕ್ ಟು ಡಿಯೋಡಿನಮ್, ಸ್ಮಾಲ್ ಇಂಟೆಸ್ಟೈನ್ ಡಿಯೋಡಿನಮ್ ಆ್ಯಂಡ್ ಕಂಪ್ಲೀಟ್ಸ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಲಾಸ್ಟ್ಲಿ ಇಟ್ ಮೂವ್ಸ್ ಟು ದ ಲಾರ್ಜ್ ಇಂಟೆಸ್ಟೈನ್. ವಾಟರ್ ಈಸ್ ಅಬ್ಸಾರ್ಬ್ಡ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ ಈಸ್ ರಿಮೂವ್ಡ್ ಥ್ರೂ ದ ಏನಸ್. ಸೊ ಏನಾಗುತ್ತೆ, ವಾಟರ್ ಕಂಪ್ಲೀಟಾಗಿ ಅಬ್ಸರ್ವ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ಕಂಪ್ಲೀಟ್ ಡೈಜೆಷನ್ ಟೇಕ್ ಡೌನ್ ಆಗೋದು ಸ್ಮಾಲ್ ಇಂಟೆಸ್ಟೈನಲ್ಲಿ. ನೆಕ್ಸ್ಟು ವಾಟರ್ ಮಾಲಿಕ್ಯೂಲ್ಸ್ ಏನಾದ್ರು ಫುಡ್ಡಲ್ಲಿದ್ದರೆ ಅದು ಕಂಪ್ಲೀಟಾಗಿ ಎಲ್ಲಿ ಅಬ್ಸರ್ವ್ ಆಗುತ್ತೆ, ಲಾರ್ಜ್ ಇಂಟೆಸ್ಟೈನ್ ಅಬ್ಸರ್ವ್ ಆಗುತ್ತೆ. ಲಾರ್ಜ್ ಇಂಟೆಸ್ಟೈನ್ ಇದೇ ಫಂಕ್ಷನ್. ಸೊ ವಾಟರ್ ಈಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಡ್ ಆ್ಯಂಡ್ ವೇಸ್ಟ್ ಮೆಟೀರಿಯಲ್ಸ್ ಈಸ್ ರಿಮೂವ್ಡ್ ಥ್ರೂ ಏನಸ್. ಸೊ ಲಾರ್ಜ್ ಇಂಟೆಸ್ಟೈನಿಂದ ಹೋಗಿರೋದು ಎಲ್ಲಾಗುತ್ತೆ, ಸೊ ನೆಕ್ಸ್ಟು ರೆಕ್ಟಮ್ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಕ್ರಮೇಣ ಏನಾಗುತ್ತೆ, ಟೈಮ್ ಪಾಸ್ ಆದಾಗೆ ಸೊ ಅದೇನಾಗುತ್ತೆ, ಎಕ್ಸ್ಕ್ರಿಟೆಡ್ ಆಗುವಂತಹ ಜಾಗ ಏನಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಹ್ಯೂಮನ್. ಸೊ ಹೀಗೆ ನ್ಯೂಟ್ರಿಷನ್ನು ಹ್ಯೂಮನ್ ಬಾಡಿಲಿ ನೀವು ಕಾಣ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ರೆಸ್ಪಿರೇಷನ್ ಪ್ರಕಾರ ಹೋಗೋಣ. ಸೊ ಥರ್ಡ್ ಪ್ರೋಸೆಸ್, ಲೈಫ್ ಪ್ರೋಸೆಸ್ ಅಂತ ಕರಿತೀವಿ. ಸೆಕೆಂಡ್ ಪ್ರೋಸೆಸ್ ಅಂತ ಕರಿತೀವಿ. ಫಸ್ಟ್ ನ್ಯೂಟ್ರಿಷನ್ ಬರುತ್ತೆ, ನೆಕ್ಸ್ಟ್ ರೆಸ್ಪಿರೇಷನ್ ಬರುತ್ತೆ. ಆ ರೆಸ್ಪಿರೇಷನ್ ಹೇಗಿರುತ್ತೆ, ಟೈಪ್ಸ್ ಆಫ್ ರೆಸ್ಪಿರೇಷನ್ ಯಾವುದಿದೆ, ಸೊ ಅದನ್ನು ಕಂಪ್ಲೀಟಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ.
ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ನಿಮಗೆ ವಿಡಿಯೋ ಲೇಟೆಸ್ಟ್ ಅಪ್ಡೇಟ್ ಆಗಿ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟು ರೆಸ್ಪಿರೇಷನ್ನ ಟೈಪ್ನ ನೋಡೋಣ, ಯಾವ ಥರ ರೆಸ್ಪಿರೇಷನ್ ಟೇಕ್ ಡೌನ್ ಆಗುತ್ತೆ ಅಂತ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್.